भारत नंबर 1, जनता की आवाज, देश की खबर देखिए। ಅಂದರೆ ಅವರುಗಳು ಸುಮಾರು 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮದ ಕಾಯಂ ಪ್ರವಾಸಿಗಳಾಗಿದ್ದು ಉಪಜೀವನ ಮಾಡಿಕೊಳ್ಳುತ್ತಾ ಬಂದಿರುತ್ತಾರೆ. ಸದರಿ ಉಪಜೀವನಕ್ಕೆ ಅಂತ ಗ್ರಾಮಕ್ಕೆ ಹೊಂದಿಕೊಂಡಿರೋ ರಿಜಿಸ್ಟರ್ ನಂಬರ್ 42 ಹಾಗೂ 43 ಇರ್ತದ 18 ಎಕರೆ ಜಮೀನನ್ನು ತಲೆತಲಾಂತರದಿಂದ ಸಂಬಂಧಿಸಿದ ಸದರಿ ಜಮೀನನ್ನು ಸಂಬಂಧಿಸಿದಂತ ಈ ಹಿಂದೆ ಒಂದು ತಂಟೆ ತಕರಾರು ಬಂದಿದ್ದು ಇತ್ತು. ಊರಿನವನು ಹಿರಿಯರು ಎಲ್ಲರೂ ಕೂಡಿಕೊಂಡು ರಾಜ್ಯ ಸಂಧಾನವನ್ನು ಮಾಡಿದ್ರು. ಜಮೀನು ಬಿಟ್ಟು ಪರಿಹಾರವಾಗಿ ಇದೇ ರಿಜಿಸ್ಟರ್ ನಂಬರ್ 118 ಕ್ಕೆ 10 ಎಕರೆ 32 ಗುಂಟೆ ಜಮೀನನ್ನು ನೀವು ಉಳುಮೆಯನ್ನು ಮಾಡಿಕೊಂಡು ಹೋಗಿರಿ ಎಂದು ಹೇಳಿ ರಾಜ್ಯ ಸಂಧಾನ ಮಾಡಿದರು. ಇಂದಿನಿಂದ ಹಿರಿಯ ಒಪ್ಪಿಗೆಯಂತೆ ಸದರಿ ಭೂಮಿಯನ್ನು ಶಾಂತಿಯುತವಾಗಿ 7 ಜನ ದಲಿತ ಕುಟುಂಬಗಳು ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈಗ ಸದರಿ ಜಮೀನನ್ನು ಬಿಡುವಂತೆ ಕೆಲವೊಂದು ಪಟಾಪುತ್ರ ಹಿತಾಸಕ್ತಿಗಳು ಅವರು ಕೂಡ ತಂಟೆ ತಕರಾರು ಮಾಡಿಕೊಂಡು ಆಗಾಗ ಅಶಾಂತಿ ವಾತಾವರಣ ಸೃಷ್ಟಿಸಿ ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ನಿರಂತರ ಕಿರುಕುಳ ಕೊಟ್ಟಿರುತ್ತಾರೆ. ಅದೇ ಅಲ್ಲದೆ ಅವರ ಕುಟುಂಬ ಸದಸ್ಯರಾಗಿ ನಿಂಗಪ್ಪ, ಕಾಶಪ್ಪ, ಮಾದಾರ ಎಂಬುವರನ್ನು ದಿನಾಂಕ 6/9/25 ತಾರೀಕಿನಿಂದ ಕೊಬ್ಬೂರ ಎಂಬುವರ ಜಮೀನಿನಲ್ಲಿ ದನಕ್ಕೆ ಮೇವು ತರಲು ಹೋದಾಗ ಅವನನ್ನು ಹಿಡಿದು ಕರೆಂಟ್ ಶಾಕ್ ಕೊಟ್ಟು ಬಂದಿರುತ್ತಾರೆ ಎಂದು ಸಂಶಯವಾಗಿತ್ತು. ಆಗಿನ ಸ್ಥಳೀಯ ಠಾಣಾ ಅಧಿಕಾರಿಗಳಿಗೆ ಈ ಸಾವಿನ ಬಗ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಆಗಿನ ಉಪ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಮಾಡದೆ ಕೇಸ್ ಮುಚ್ಚಿ ಹಾಕಿರುತ್ತಾರೆ. ಇವರ ಸದರಿ ಕೇಸನ್ನು ಪುನಃ ತನಿಖೆ ಮಾಡಿಸಿ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಕುಂಬಾರಕೊಪ್ಪ ಗ್ರಾಮದ ಕೆಲವು ಸೌರ್ಣಿಯರು ಪಟಭದ್ರ ಹಿತಾಸಕ್ತಿಗಳು ಶಿವಪ್ಪ ಅಶೋಕ್ ಬಾಗೇವಾಡಿ ಹಾಗೂ ಶಿವು ರಮೇಶ್ ಬಾಗೇವಾಡಿ, ದಾದಾ ಪೀರ್, ರಹೀಂ ಸಾಹೇಬ್ ನದಾಪ್ ಹಾಗೂ ಅಕ್ಬರ್ ಸಾಬ್ ಕುಬೂರ್, ಬಾಬಾ ಸಾಬ್ ನದಾಪ್ ಲಕಾಪುರ್ ಹಾಗೂ 6 ಸುನಂದ ವಡ್ಡರ್, ಮಂಜುನಾಥ್ ವಡ್ಡರ್ ಹಾಗೂ ಮಾಜಿ ಆರ್ಮಿ ಸೈನಿಕರಾಗಿರುತ್ತಾರೆ. ಹಾಗೂ 11 ಜನ ಮಂಜುನಾಥ್ ಇವರು ಎಲ್ಲರೂ ಕೂಡ ಅಲ್ಲಿ ಇರುವಂತ ದಲಿತ ಕುಟುಂಬಗಳಿಗೆ ಬಿಡದೆ ಇಲ್ಲೇ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಉಪಜೀವನ ಮಾಡುತ್ತಿರುವ ಅವರು ಏಕಾಏಕಿ ಸದರಿ ಜಮೀನುಗಳನ್ನು ಬಿಡದೆ ಇಲ್ಲದಿದ್ದರೆ ನಿಮ್ಮ ಜೀವ ಸಹಿತವನ್ನು ಬಿಡುವುದಿಲ್ಲ ಎಂದು ಮರಣಾಂತಕ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ಈ ಘಟನೆಯನ್ನು ಸಂಬಂಧಿಸಿದ ಸ್ಥಳೀಯ ಅಳ್ಳವಾರ ಠಾಣೆಗೆ ರಕ್ಷಣೆಯನ್ನು ಫಿರ್ಯಾದಿ ಕೊಡಲು ಹೋದ ಠಾಣಾ ಉಪ ಪೊಲೀಸ್ ಅಧಿಕಾರಿ ಕೇಸು ಮುಚ್ಚಿ ಹಾಕಲು ನಮ್ಮನ್ನು ಬೆದರಿಸಿ ನಮಗೆ ಸ್ಪಂದನೆ ಕೊಡದೆ ಕರ್ತವ್ಯ ಲೋಪ ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಆಮೇಲೆ ಸುಳ್ಳು ಕೇಸು ದಾಖಲಿಸಿಕೊಂಡು FIR ಮಾಡಿ ಬದಿಕಾನೆ ಹೋಗುವಂತೆ ಮಾಡಿರ್ತಾರೆ. ಇದರಿಂದ ಮನನೊಂದ ಘೋರ ಅನ್ಯಾಯವಾಗಿ ರಕ್ಷಣೆಗಾಗಿ ಅಂದರೆ CPI, DYSP ಮೇಲಾಧಿಕಾರಿಗಳು ಸಹ ರಕ್ಷಣೆ ಅವರಿಗೆ ಸಿಗಲಿಲ್ಲ. ಕಾನೂನು ರಕ್ಷಕರೇ ಭಕ್ಷಕರಾದಾಗ ನಾವು ಯಾರಿಂದವನ್ನು ರಕ್ಷಣೆ ಪಡಿಬೇಕೆಂಬುದು ಕನಸಿನ ಮಾತಾಗಿದೆ. ಇದರಿಂದ ಸಾಕಷ್ಟು ನೊಂದ ಬೆಂದ ಇಂಥ ಅನ್ಯಾಯವನ್ನು ಅಕ್ರಮ ದೌರ್ಜನ್ಯ ಎಸಗಿರುವವರ ಮೇಲೆ ಯಾವುದೇ ಕ್ರಮ ಕೊಳ್ಳದೆ ಗ್ರಾಮದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ಇಲ್ಲದೆ ಮತ್ತೆ ದಲಿತರ ಕೇರಿಗೆ ಬಂದು ದಬ್ಬಾಳಿಕೆ ಮಾಡಿ ಮಾರ್ಗದರ್ಶನದಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೈಗೊಂಬೆಯಾಗಿ ಮಾಡಿಕೊಂಡು ಅವರ ತಾಳಕ್ಕೆ ಕುಣಿಯುತ್ತಾರೆ. ಜೀವ ಮರಣ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಆದ್ದರಿಂದ ಮಾನ್ಯ ಅವರು ಈ ಕೂಡಲೇ ಅತಿ ಜರೂರು ಅನ್ಯಾಯ ಮಾಡುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಕರ್ತವ್ಯ ಲೋಪದಿಂದ ಇಂಥ ಘಟನೆಗಳು ಕಾರಣರಾದ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಕ್ರಮ ವಹಿಸಬೇಕು. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ವಿಜಯಪುರ ಜಿಲ್ಲಾ ಹೋರಾಟ ಸಮಿತಿ ತಮ್ಮಲ್ಲಿ ಈ ಮೂಲಕ ಕುಂಬಾರಕೊಪ್ಪ ಗ್ರಾಮದ ಕುಟುಂಬಗಳಿಗೆ ಅನ್ಯಾಯವನ್ನು ಖಂಡಿಸಿ ಮಾನ್ಯ ವಿಜಯಪುರ ಜಿಲ್ಲಾ ಆಡಳಿತದಿಂದ ಕರ್ನಾಟಕ ಸರ್ಕಾರ ಮಾನ್ಯ ರಾಜ್ಯಪಾಲರಿಗೆ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಹಾಗೂ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಮನವಿಯನ್ನು ತಗೊಳ್ಳಕ್ಕೆ ಬಂದಂತ ನಮ್ಮ ವಿಜಯಪುರ ಜಿಲ್ಲಾ ಅಧಿಕಾರಿಯವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ ನಮ್ಮ ಸಂಘಟನೆ ಪರವಾಗಿ ಮನವಿ ಅರ್ಪಿಸ್ತೇವೆ. ಸರ್ಕಾರ ಕ್ರಮವನ್ನು ತಗೊಂಡು ಅವ್ರ ಮ್ಯಾಗ ಶಿಸ್ತು ಕಾನೂನು ಕ್ರಮ ತಗೊಂಡು ಅಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳನ್ನ CPI ಸಾಹೇಬರನ್ನ ತಕ್ಷಣವಾಗಿ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಇರುವಂತ SP ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಜಿಲ್ಲಾ ವತಿಯಿಂದ ಆಗ್ರಹ ಪಡಿಸುತ್ತೇನೆ. ಮಾಡುತ್ತಿರುವವರ ಮೇಲೆ ರೆಹಮಾನ್ ಸಾಬ್ ನದಾಪ್ ಹಾಗೂ ಅಕ್ಬರ್ ಸಾಬ್ ಕೊಬ್ಬೂರ್ ಸಾಬ್ ನದಾಪ, ಲಕ್ಕಾಪುರ್, ಸುನಂದ ವಡ್ಡರ, ಮಂಜುನಾಥ್ ವಡ್ಡರ ಹಾಗೂ ಇವರು ಆರ್ಮಿ ಸೈನಿಕರು ಮೌಲ್ ಸಾಬ್ ಹವಾಲ್ದಾರ, ಇಸ್ಮಾಯಿಲ್ ಸಾಬ್ ಹವಾಲ್ದಾರ, ರೋಹಿತ್ ವಡ್ಡಾರ್, ಮಂಜುನಾಥ ಬಾಗೇವಾಡಿ ಹಾಗೂ ಇತರರು ಕುಂಬಾರಕೊಪ್ಪ ಗ್ರಾಮದಲ್ಲಿ ನಿರಂತರವಾಗಿ ಅಸ್ಪೃಶ್ಯರ ಮೇಲೆ ದೌರ್ಜನ್ಯ ಮಾಡ್ತಿರುವಾಗ ಏಕಾಏಕಿ ಅಲ್ಲಿ ಇರುವಂತ ಜನರು ತಿಳಿ ಹೇಳ್ತಾರ, ಇಲ್ಲ ನೀವು ಯಾವುದೇ ರೀತಿ ಜಗಳ ಮಾಡಬೇಡ್ರಿ,
ಅವ್ರದೇ ಆದಂತ ಜಮೀನಾದ ಅವರು ಜೀವನ ಉಪಯೋಗ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ತಿಳಿಸಿ ಹೇಳಿದಾಗ ಮುಂದೊಂದು ದಿನ ಈ ದೌರ್ಜನ್ಯವನ್ನು ಖಂಡಿಸಿ ಇದು ಧಾರವಾಡ ಜಿಲ್ಲಾ ಹಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಅಸ್ಪೃಶ್ಯರ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯವನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಬಳಿ ಹಮ್ಮಿಕೊಂಡಂತ ಈ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದು ಏನಂದ್ರೆ, ಒಂದು ದಲಿತ ಕುಟುಂಬಗಳಿಗೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಒಂದು ಜಮೀನು ವಿಷಯಕ್ಕಾಗಿ ನೊಂದ ಜೀವಿಗಳಿಗೆ 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮಗಳಲ್ಲಿ ಕಾಯಂ ಪ್ರವಾಸಿಗಳಾಗಿದ್ದು ತಲಾಂತರದಿಂದ ಒಂದು 100 ವರ್ಷಗಳಿಂದ ಆ ಜಮೀನನ್ನು ಉಳುಮೆ ಮಾಡಿಕೊಂಡು ಬಂದಿರ್ತಾರ. ಆ ಜಮೀನಲ್ಲಿ ಇರುವಂತಹ ಸವರ್ಣಿಯರ, ಆ ಊರಿನಲ್ಲಿ ಇರುವಂತಹ ಸವರ್ಣಿಯರ ಒಂದು ಫಲವತ್ತಾದ ಒಂದು ಭೂಮಿ ಇರ್ತದ. ಆ ಭೂಮಿಯ ಸಲುವಾಗಿ ಆ ಭೂಮಿಯನ್ನು ನಮಗೆ ಬಿಟ್ಟು ಕೊಡ್ರಿ, ಕೊಡದೆ ಹೋದ್ರೆ ನಿಮ್ಮ ಪ್ರಾಣಗಳನ್ನು ತೆಗಿತೇವೆ ಅಂತ ಹೇಳಿ ಅಲ್ಲಿ ಒಂದು ನ್ಯಾಯ ಪಂಚಾಯತಿ ಆಗ್ತದ. ಆ ನ್ಯಾಯ ಪಂಚಾಯತಿಗೆ ಅಲ್ಲಿ ಇರುವಂತಹ ಹಿರಿಯರು ಕರೆದು ಎಷ್ಟೋ ಸಾರಿ ಮನವಿ ಮಾಡ್ತಾರ, ಇಲ್ಲ ನೀವು ಯಾವುದೇ ರೀತಿ ಒಂದು ಗದ್ದಲ ಮಾಡ್ಕೋಬೇಡ್ರಿ, ಆ ಜಮೀನನ್ನು ಅದು ದಲಿತರಿಗೆ ಆದಂತ ಜಮೀನ, ಅದನ್ನ ನೀವು ಉಳುಮೆ ಮಾಡ್ರಿ ಅಂತ ಹೇಳಿ ಹೇಳಿದ್ರು ಕೂಡ ಅಲ್ಲಿ ಏನ 7 ಕುಟುಂಬಗಳನ್ನು ಬದುಕ್ತಾ ಇದಾವ, ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡುವುದು, ಮಾರ್ಕಾಸಗಳಿಂದ ಬಂದು ಓಣಿಯಲ್ಲಿ ಹೊಕ್ಕು ದೌರ್ಜನ್ಯವೆಸಗುವುದು, ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಲ್ಲಾರದೆ ಅವ್ರ ಮ್ಯಾಗ ಭಯಾನಕ ಆದಂತ ಒಂದು ವಾತಾವರಣ ಸೃಷ್ಟಿ ಮಾಡಿಸೋದು. ಆಮ್ಯಾಗ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಸವರ್ಣ್ಯರು ಪಟಭದ್ರ ಹಿತಾಸಕ್ತಿಗಳಾದಂಥವ್ರು ಕುಂಬಾರಕೊಪ್ಪ ಗ್ರಾಮ